ಜಿಟಿ ದೇವೇಗೌಡರು ಚರ್ಚೆಗೆ ಬರಲಿ ಅನ್ನೋ ಸ್ನೇಹಮಯಿ ಹೇಳಿಕೆಗೆ ಜಿಟಿಡಿ ಖಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಸ್ನೇಹಮಯಿ ಏನ್ ಜಡ್ಜ, ನಾನು ಯಾಕೆ ಅವನ ಜೊತೆ ಚರ್ಚೆಗೆ ಹೋಗ್ಲಿ, ನನ್ನ ಜೊತೆ ಹುಡುಗಾಟ ಆಡಬೇಡಿ ಅಂತ ಹೇಳಿದ್ದಾರೆ. ನನ್ನ ಸಂಬಂಧಿಕರು ಬಹಳಷ್ಟು ಜನರಿದ್ದಾರೆ, ಎಲ್ಲರೂ ಕೂಡ ಮಾಡಿದ್ದನ್ನ ನನಗೆ ಹೇಳಿದ್ರೆ ಅದನ್ನು ಕೇಳಲು ನಾನು ಯಾವತ್ತೂ ಕೂಡ ಸಿದ್ಧನಿಲ್ಲ. ಜಡ್ಜ್ ಕರೆಯಲಿ, ಜಡ್ಜ್ ಮುಂದೆ ಹೋಗಿ ಹೇಳ್ತೇನೆ ಅಂತ ಜಿಟಿ ದೇವೇಗೌಡರು ಗರಂ ಆಗಿದ್ದಾರೆ. ಅಕ್ರಮವಾಗಿದ್ರೆ ಅಕ್ರಮ ಅಲ್ಲ ಅಂತ ನೀವು ಪ್ರೂವ್ ಮಾಡೋದಿದ್ರೆ ನೇರ ಚರ್ಚೆಗೆ ಬರಲಿ, ನಾನು ಪ್ರೂವ್ ಮಾಡ್ತೀನಿ. ಯಾರ ಜೊತೆ ಚರ್ಚೆ ಮಾಡಬೇಕು? ಜಡ್ಜ ನೋಟಿಸ್ ಕೊಟ್ಟಿದ್ದೆ ನನಗೆ, ಓಕೆ, ಅವ್ನು ಹೇಳಲಿ, ನನ್ನ ಎಲ್ಲಿ ತಪ್ಪು ಮಾಡೋರು ಅಂತ ಹೇಳ್ಬಿಡ್ಲಿ. ಜಿ ಟಿ ದೇವೇಗೌಡರು ಹಿಂಗೆ ಮಾಡೋರೆ, ಇಂಥ ತಪ್ಪ ಅಂತ ಹೇಳಲಿ. ಅಕ್ಕನ ಮಕ್ಕಳು, ತಂಗಿ ಮಕ್ಕಳು ಬೇಕಾದಷ್ಟು ಜನ ಇದ್ದಾರೆ. ಏನು ನಾನು ಜಿ ಟಿ ದೇವೇಗೌಡ ಗೊತ್ತಾ ಎದುರ್ಕೊಳ್ಳೋಕ್ಕೆ? ಜಿ ಟಿ ದೇವೇಗೌಡ ಅವನ ಮುಂದೆ ನಾನು ಹೋಗ್ಬೇಕಾ? ಯಾಕೆ, ಏನಾಗಿದ್ದಾನೆ? ಜಡ್ಜ ಇವನು ಹೋಗ್ಬೇಕು ಕೋರ್ಟ್ಗೆ, ಜಡ್ಜು ನನಗೆ ನೋಟಿಸ್ ಕೊಡಬೇಕು, ಅಲ್ಲೋಗಿ ಹೇಳೋದು. ಇವನ ಮುಂದೆ ಯಾರೋಗಿ ಹೇಳ್ತಾರೆ? ಕೊಲೆ ಆರೋಪ ಹೊತ್ತಿರುವಂತಹ ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನು ಭವಿಷ್ಯ ಎಂದು ನಿರ್ಧಾರ ಆಗಲಿದೆ. ಕೊಲೆ ಕೇಸ್ನಲ್ಲಿ ತಗ್ಲಾಕೊಂಡಿರುವಂತಹ ದರ್ಶನ್ ಹಾಗೆ ಸಂಗಡಿಗರು ಬೇಲ್ಗಾಗಿ ಒದಾಡ್ತಿದ್ದಾರೆ. ಸದ್ಯ ಈಗ ಮಧ್ಯಂತರ ಬೇಲ್ ಮೇಲೆ ದರ್ಶನ್ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇತ್ತ ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್, ಜಗದೀಶ್, ಅನುಕುಮಾರ್ ಜೈಲಲ್ಲೇ ದಿನದೂಡ್ತಾ ಇದ್ದು ಜಾಮೀನಿಗಾಗಿ ಪರಿತಪಿಸ್ತಾ ಇದ್ದಾರೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದ್ದು ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್, ಜಗದೀಶ್ ಹಾಗೆ ಅನುಕುಮಾರ್ ಜಾಮೀನು ಭವಿಷ್ಯ ಗೊತ್ತಾಗಲಿದೆ. ಇಂದಿನಿಂದ ದಾವಣಗೆರೆಯಲ್ಲಿ ಕ್ರಿಕೆಟ್ ಹಬ್ಬ ಆರಂಭ ಆಗಲಿದೆ. ಅಂತಾರಾಷ್ಟ್ರೀಯ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿ ನಡೆಯಲಿದ್ದು ಶ್ರೀಲಂಕಾ, ಮಹಾರಾಷ್ಟ್ರ, ಬೆಂಗಳೂರು, ಮಂಗಳೂರು ಸೇರಿದಂತೆ 50 ತಂಡಗಳು ಇದರಲ್ಲಿ ಭಾಗಿಯಾಗಲಿವೆ. ಶ್ರೀಮತಿ ಪಾರ್ವತಮ್ಮ ಶಾಮನೂರು ಸವಿ ನೆನಪಿಗಾಗಿ 17ನೇ ವರ್ಷದ ಪಂದ್ಯಾವಳಿ ನಡೆಯಲಿದೆ. 750 ಆಟಗಾರರು ಈ ಟೂರ್ನಿಯಲ್ಲಿ ಭಾಗವಹಿಸಲಿದ್ದು ವಿಜೇತರಿಗೆ ಪ್ರಥಮ ಬಹುಮಾನ 5 ಲಕ್ಷ ಹಾಗೆ ದ್ವಿತೀಯ ಬಹುಮಾನ 2 ಲಕ್ಷ ರೂಪಾಯಿ ಘೋಷಣೆ ಮಾಡಲಾಗಿದೆ. ಧಾರವಾಡದಲ್ಲಿ ಹಿಂದಿ ಭಾಷೆ ಏರಿಕೆ ವಿರುದ್ಧ ಹಿರಿಯ ಸಾಹಿತಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಧರೆಗೆ ದೊಡ್ಡವರು ಕಾರ್ಯಕ್ರಮದಲ್ಲಿ ಕೇಂದ್ರದ ವಿರುದ್ಧ ಪರೋಕ್ಷವಾಗಿ ಮಾತನಾಡಿದರು. ಕನ್ನಡ ಬಳಸುವ ತನಕ ಕನ್ನಡಕ್ಕೆ ಏನೂ ಸಮಸ್ಯೆ ಇಲ್ಲ, ಆದರೆ ಹಠ ಹಿಡಿದು ಕನ್ನಡ ಮಾತನಾಡಬೇಕು. ಕನ್ನಡ ಮಾತನಾಡಿದಾಗ ಸಿಗುವಷ್ಟು ಸಮಾಧಾನ ಬೇರೆ ಭಾಷೆ ಮಾತನಾಡಿದಾಗ ಸಿಗೋದಿಲ್ಲ. ಕನ್ನಡಕ್ಕೆ ಇರುವಂತಹ ಸಾಮರ್ಥ್ಯ ಭಾರತದ ಅನೇಕ ಭಾಷೆಗಳಿಗಿಲ್ಲ. ಕೇಂದ್ರದ 3 ಸಂಸ್ಥೆಗಳಿಗೆ ಅಧ್ಯಕ್ಷನಾದವನು ನಾನು. ಸಾಹಿತ್ಯ ಅಕಾಡೆಮಿ, ನಾಟಕ ಸಂಗೀತ ಅಕಾಡೆಮಿ ಹಾಗೆ NSDA ಅಧ್ಯಕ್ಷನಾಗಿದೆ. ಈಗ ನನಗೆ ಹಿಂದಿ ಮಾತನಾಡಬೇಕು ಅನಿಸ್ತಿಲ್ಲ, ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತನಾಡಿಲ್ಲ ಅಂತ ವಾಗ್ಬಾಣವನ್ನು ಬಿಟ್ಟಿದ್ದಾರೆ. ನಮ್ಮ ಕನ್ನಡಕ್ಕೆ ಇರುವಷ್ಟು ಸಾಮರ್ಥ್ಯ ಬೇರೆ ಅನೇಕ ಭಾಷೆಗಳಲ್ಲಿ ಇಲ್ಲ. ತಿಳ್ಕೊಳ್ಳಿ ನೀವು. ಯಾಕಂತಾರೆ ಕನ್ನಡ ಭಾಷೆಗೆ ಏನೇನು ಸಾಮರ್ಥ್ಯಗಳಿದ್ದಾವೆ ಅಂತ ಹೇಳ್ತಂದರೆ ಅಕ್ಕಪಕ್ಕ ಭಾಷೆಗಳಿದ್ದಾವೆ. ತೆಲುಗು ಇದೆ, ತಮಿಳಿದೆ, ಇನ್ನೇನು ಇದ್ರೂ ಕೂಡ ಅವು ಇಲ್ಲಿದ್ದಾವೆ. ಆದರೆ ನಮ್ಮನ್ನು ಕಸ್ಕೊಂಡು ತಾವು ನಿಲ್ಲೋದಿಲ್ಲ ಆ ಭಾಷೆಗಳು. ಬೇರೆ ಯಾವ ಭಾಷೆ ನಮ್ಮ ಸಂಪರ್ಕಕ್ಕೆ ಬಂದು ನಮ್ಮನ್ನು ಆಳಬೇಕಂತ ಪ್ರಯತ್ನ ಮಾಡಿದರೂ ಕೂಡ ಇನ್ನೂ ತನಕ ಆಗಿಲ್ಲ. ಸರ್ಕಾರದವ್ರು ಏನೇನೋ ಮಾಡ್ತಾಯಿದ್ದಾರೆ. ಸರ್ಕಾರದವ್ರು ಏನು ಮಾಡಿದರೂ ಕೂಡ ಜನ ಬಿಡ್ತಾ ಇಲ್ಲ. ಕನ್ನಡದ ಜನ ಭಾಳ ದೊಡ್ಡವರು, ಸರ್ಕಾರಕ್ಕಿಂತ ದೊಡ್ಡವರು. ನಮ್ಮ ಭಾಷೆ ಬಹುಬೇಗ ಎಲ್ಲ ಭಾಷೆಗಳಿಗಿಂತ ಉತ್ತಮವಾಗ್ತದೆ. ನೋಡ್ತಾ ಇರಿ, ಇವಾಗ ಏನಾಗಿದೆ, ಅವರೇನು ಬಂದು ನಮ್ಮ ಬಾಯಿ ಮುಚ್ಚೋದಿಲ್ಲ. ಯಾವ ಸರ್ಕಾರವೂ ಬಂದು ನಮ್ಮ ಭಾಷೆ ನಾವು ಮಾತಾಡ್ತೀವಿ. ನಮ್ಮ ಕನ್ನಡ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಭೈರತಿ ರಣಗಲ್ ಚಿತ್ರ ಭರ್ಜರಿ ಪ್ರದರ್ಶನ ಹಿನ್ನೆಲೆಯಲ್ಲಿ ಶಿವಣ್ಣ ಹುಬ್ಬಳ್ಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಅಪ್ಸರ ಚಿತ್ರಮಂದಿರಕ್ಕೆ ಪತ್ನಿ ಗೀತಾ ಸಮೇತರಾಗಿ ಭೇಟಿಯನ್ನು ನೀಡಿದ್ದಾರೆ. ಇನ್ನು ತೆರೆದ ವಾಹನದ ಮೇಲೆ ನಿಂತು ಅಭಿಮಾನಿಗಳಿಗೆ ಕೈ ಬೀಸಿದ್ದಾರೆ. ಇನ್ನು ಮಹದಾಯಿ ಯೋಜನೆ ಹೋರಾಟ ವಿಚಾರವಾಗಿಯೂ ಕೂಡ ನಟ ಶಿವರಾಜ್ ಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಈ ಭಾಗದಲ್ಲೂ ಕೂಡ ಕನ್ನಡ ಚಿತ್ರರಂಗ ಒಗ್ಗಟ್ಟಾಗಿ ಹೋರಾಟವನ್ನ ನಡೆಸಲಿದೆ. ಮಹದಾಯಿ ಹೋರಾಟಕ್ಕೆ ಕನ್ನಡ ಚಿತ್ರರಂಗ ಬೆಂಬಲವನ್ನ ನೀಡಲ್ಲ ಅಂತ ಭಾವಿಸುವುದು ಬೇಡ ಅಂತ ಹೇಳಿದ್ದಾರೆ. ಮಹದಾಯಿಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟಕ್ಕೆ ಆಗಮಿಸಲಿದ್ದೇವೆ. ಯಾವುದೇ ಸಮಸ್ಯೆ ಇದ್ರೂ ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಈ ಭಾಗದಲ್ಲೂ ಕೂಡ ಹೋರಾಟದಲ್ಲಿ ಭಾಗಿಯಾಗ್ತೇವೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ.
ವಿಶ್ವ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಭೇಟಿಯನ್ನು ಕೊಟ್ಟಿದ್ದಾರೆ. ದೋಣಿ ವಿಹಾರ ನಡೆಸುವಂತ ಮೂಲಕ 3 ಹೊಸ ದೋಣಿಗಳಿಗೆ ಚಾಲನೆಯನ್ನ ಕೊಟ್ಟಿದ್ರು. ಬಳಿಕ ವಿವಿಧ ಪ್ರಭೇದಗಳ ಪಕ್ಷಿಗಳ ವೀಕ್ಷಣೆ ಮಾಡಿದ್ರು. ಇದೇ ವೇಳೆ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಚಿವರು ಪ್ರಗತಿ ಪರಿಶೀಲನಾ ಸಭೆಯನ್ನ ಕೂಡ ನಡೆಸಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಚಿನ್ನದ ರಥ ಮಾಡಿಸಲು ಸರ್ಕಾರ ಈಗ ಮುಂದಾಗಿದೆ. ಸರ್ಕಾರದ ನಿರ್ಧಾರವನ್ನ ಧಾರ್ಮಿಕ ಚಿಂತಕ ಶೆಲ್ವ ಪಿಳ್ಳೈ ಅಯ್ಯಂಗಾರ್ ಸ್ವಾಗತವನ್ನ ಮಾಡಿದ್ದಾರೆ. ಚಾಮುಂಡೇಶ್ವರಿ 100 ಕೋಟಿ ಆದಾಯ ಬರುತ್ತಿರುವಂತಹ ದೇವಸ್ಥಾನ. ಅಂತಹ ದೇವಸ್ಥಾನದಲ್ಲಿ ಸ್ವರ್ಣ ರಥ ಇದ್ರೆ ದೇವಾಲಯಕ್ಕೂ ಕೂಡ ಒಳ್ಳೆಯದು, ಭಕ್ತರಿಗೂ ಖುಷಿ ಆಗುತ್ತೆ, ದೇವಾಲಯಕ್ಕೂ ಕೂಡ ಆದಾಯ ಬರುತ್ತೆ ಅಂತ ಹೇಳಿದ್ದಾರೆ. ರಾಜ್ಯಾದ್ಯಂತ ವಕ್ಫ್ ವಿರುದ್ಧ ಹೋರಾಟ ಜೋರಾಗಿದ್ದು ಬೀದರ್ನ ಚಟ್ನಳ್ಳಿಗೆ ಬಿಜೆಪಿ ನಿಯೋಗ ಭೇಟಿಯನ್ನು ನೀಡಿತು. ವಕ್ಫ್ ಹಟಾವೋ ದೇಶ್ ಬಚಾವೋ ಹೆಸರಿನಲ್ಲಿ ಚಟ್ನಳ್ಳಿಯ ಪಾಂಡುರಂಗ ವಿಠಲ ದೇವಾಲಯದ ಆವರಣದಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ, ಬಿಜೆಪಿ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್, ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್, ಬಿಜೆಪಿ ಮುಖಂಡ ಭರತ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ರಾಮನಗರದ ಚನ್ನಪಟ್ಟಣದಲ್ಲಿ ನೂತನ ಶಾಸಕ ಸಿಪಿ ಯೋಗೇಶ್ವರ್ ಮೊದಲ ಸಭೆಯನ್ನು ನಡೆಸಿದ್ದಾರೆ. ಶಾಸಕರಾದ ಬಳಿಕ ಚನ್ನಪಟ್ಟಣ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ನಗರಸಭಾ ಸದಸ್ಯರ ಸಭೆಯನ್ನು ಕರೆದರು. ನಗರಸಭಾ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ನಗರಸಭೆ ಸದಸ್ಯರು, ಅಧಿಕಾರಿಗಳು ಭಾಗಿಯಾಗಿದ್ದರು. ಖಾದ್ರಿಗೆ ಸಿಎಂ ದೊಡ್ಡ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನೇಮಿತಕ್ಕೆ ಅಧ್ಯಕ್ಷರನ್ನಾಗಿ ನೇಮಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಬೈ ಎಲೆಕ್ಷನ್ ನಲ್ಲಿ ಪಕ್ಷೇತರಾಗಿ ಖಾದ್ರಿ ನಾಮಪತ್ರ ಸಲ್ಲಿಸಿದ್ರು. ಬಳಿಕ ಸಿದ್ದರಾಮಯ್ಯ ಹಾಗೆ ಜಮೀರ್ ಮನವೊಲಿಕೆಯಿಂದಾಗಿ ನಾಮಪತ್ರ ವಾಪಸ್ಸನ್ನ ತೆಗೆದುಕೊಂಡಿದ್ದಾರೆ. ಇದೀಗ ಕೊಟ್ಟ ಮಾತಿನಂತೆ ಸಿಎಂ ಸಿದ್ದರಾಮಯ್ಯ ಖಾದ್ರಿಗೆ ಹೆಸ್ಕಾಂ ಅಧ್ಯಕ್ಷ ಪಟ್ಟ ಕೊಟ್ಟಿದ್ದಾರೆ. ಎಚ್.ಡಿ. ದೇವೇಗೌಡರು ನನ್ನನ್ನು ಉಪಚುನಾವಣೆ ಪ್ರಚಾರಕ್ಕೆ ಕರೆದಿದ್ದೇನೆ ಅಂತ ಹೇಳಿ ಅಂದೇ ನಾನು ರಾಜಕಾರಣವನ್ನ ಬಿಟ್ಬಿಡ್ತೀನಿ ಅಂತ ಸವಾಲು ಹಾಕಿದ್ದಾರೆ. ಸಾರಾ ಮಹೇಶ್ ಹೇಳಿಕೆಗೆ ತಿರುವೇಟನ್ನು ನೀಡಿದ ಜಿಟಿಡಿ ಅವರು ಸಾರಾ ಮಹೇಶ್ ಸುಮ್ಮನೆ ಸುಳ್ಳು ಹೇಳುವುದನ್ನು ನಿಲ್ಲಿಸಬೇಕು. ಸುಳ್ಳು ಹೇಳಿಕೊಂಡು ಚಾಮುಂಡಿ ಬೆಟ್ಟಕ್ಕೆ ಬಾ, ಅಲ್ಲಿಗೆ ಬಾ, ಇಲ್ಲಿಗೆ ಬಾ ಅಂದ್ರೆ ಹೋಗ್ಲಾಗುತ್ತದಾ? ಹಿಂದೆ ವಿಶ್ವನಾಥ್ ಜೊತೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅವ್ರ ಕಥೆ ಏನಾಯ್ತು? ನಾನು ಹೇಳ್ತಿರೋದೇ ಸತ್ಯ ಅಂತ ಹೇಳಿದ್ದಾರೆ. ಜಿಟಿ ದೇವೇಗೌಡರ ಹುಟ್ಟುಹಬ್ಬ ಹಿನ್ನೆಲೆ ಸಿಎಂ ಇಬ್ರಾಹಿಂ ಭೇಟಿಯಾಗಿ ಶುಭಾಶಯ ಕೋರಿದ್ದಾರೆ. ಬಳಿಕ ಮಾತನಾಡಿದ ಜಿಟಿ ದೇವೇಗೌಡ ಸಿಎಂ ಇಬ್ರಾಹಿಂ ಅವರ ಪಕ್ಷ ಸ್ಥಾಪನೆ ಬಗ್ಗೆ ಮಾತನಾಡಿದರು. ಸಿಎಂ ಇಬ್ರಾಹಿಂಗೆ ಪ್ರತ್ಯೇಕ ಪ್ರಾದೇಶಿಕ ಪಕ್ಷ ಕಟ್ಟುವಂತ ಉತ್ಸಾಹ ಇದೆ, ಅದನ್ನು ನನ್ನ ಬಳಿ ಹೇಳಿಕೊಂಡಿದ್ದಾರೆ. ಶಾಸಕರನ್ನ ಕಟ್ಟಿಕೊಂಡು ಪಕ್ಷಗಳನ್ನು ಕಟ್ಟಲು ಆಗಲ್ಲ, ಪಕ್ಷ ಕಟ್ಟಲು ಕಾರ್ಯಕರ್ತರು ಬೇಕು ಅಂತ ಹೇಳಿದ್ದಾರೆ. ಹುಟ್ಟುಹಬ್ಬ ಹಿನ್ನೆಲೆ ಶಾಸಕ ಜಿಟಿ ದೇವೇಗೌಡ ಅವರನ್ನ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಭೇಟಿಯಾಗಿದ್ದಾರೆ. ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಜಿಟಿಡಿ ಅವರನ್ನ ಭೇಟಿಯಾಗಿ ಹುಟ್ಟುಹಬ್ಬ ಶುಭಾಶಯ ಕೋರಿದ್ರು. ಈ ವೇಳೆ ಅಶ್ವಥ್ ನಾರಾಯಣ್ಗೆ ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಸಾಥ್ ಕೊಟ್ಟಿದ್ದಾರೆ. ಪೇಜಾವರ್ಷಿಣಿ ವಿರುದ್ಧ ಮತ್ತೆ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಎಲ್ಲ ಸಮುದಾಯಕ್ಕೆ ಸಂವಿಧಾನ ಸಮಾನತೆ ನೀಡಿದೆ. ಪೇಜಾವರ್ಷಿಗಳಿಗೆ ಸಂವಿಧಾನ ಮೇಲೆ ನಂಬಿಕೆ ಇಲ್ಲ. ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲದಿದ್ರೆ ಏನಂತ ಕರಿಬೇಕು? ನಕ್ಸಲ್ ಉಗ್ರರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇರಲ್ಲ. ಈಗ ಸ್ವಾಮೀಜಿ ಅವರನ್ನ ಯಾವ ಕೆಟಗರಿಗೆ ಸೇರಿಸೋದು ಅಂತ ಪ್ರಶ್ನೆ ಮಾಡಿದ್ದಾರೆ.